ಸ್ನೇಹಿತರೆ ನಮಸ್ಕಾರ. SRB ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿನ ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬೋದು. ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಅರ್ಜಿನ ಸಲ್ಲಿಸಿ ಈಗಾಗಲೇ ಎಲ್ಲ ಕಂತುಗಳಂದರೆ 5 ಕಂತುಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಸಕ್ಸಸ್ಫುಲ್ ಆಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಕೂಡ ಏನಾಗಿದೆ, ಜಮೆ ಆಗಿದೆ ಅಂತ ಹೇಳ್ಬೋದು. ಹಾಗಾದರೆ ಮುಂದಿನ 6ನೇ ಕಂತು ಏನಾಗ್ತಾ ಇದೆ, ಅವರ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗಲಿದೆ. ಜನವರಿ ತಿಂಗಳ ಅಮೌಂಟ್ ಏನಾಗ್ತಾ ಇದೆ, ಫೆಬ್ರವರಿಲಿ ಕ್ರೆಡಿಟ್ ಆಗಲಿದೆ ಅಂತ ಹೇಳ್ಬೋದು, ಜಮೆ ಆಗಲಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈಗಾಗಲೇ ಕೆಲವೊಂದು ಜನರು ಗೃಹಲಕ್ಷ್ಮಿಗೆ ಅರ್ಜಿನ ಸಲ್ಲಿಸಿದ್ದಾರೆ ಮತ್ತು ಕಂತುಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. 5 ಕಂತುಗಳನ್ನು. ಇನ್ನು ಉಳಿದ ಕೆಲವೊಂದು ಮಹಿಳೆಯರು ಕೂಡ ಅರ್ಜಿನ ಸಲ್ಲಿಸಿಲ್ಲ. ಏನಕ್ಕಾಗಿ ಅರ್ಜಿನ ಸಲ್ಲಿಸಿಲ್ಲ ಅಂದರೆ NPCI ಲಿಂಕ್ ಇರ್ಬೋದು ಮತ್ತು ಹೆಡ್ ಆಫ್ ಫ್ಯಾಮಿಲಿ ಅಂತ ಇರುತ್ತೆ. ಸೊ ಅದು ಕೂಡ ಚೇಂಜಸ್ ಆಗಿಲ್ಲ, ಅದು ಕೂಡ ಪ್ರಾಬ್ಲಮ್ ಬರ್ತಾ ಇದೆ. ನಂತರ ಏನಾಗ್ತಾ ಇದೆ, ಕೆಲವೊಂದು ಜನರು ಅರ್ಜಿನ ಸಲ್ಲಿಸಿದ್ದಾರೆ, ಅವರಿಗೆ IT ಮತ್ತು GST ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇದೆ. ಹಾಗಿದ್ದರೆ ಏನಕ್ಕಾಗಿ ಈ ರೀತಿ ಬರ್ತಿದೆ ಅದರ ಬಗ್ಗೆ ಮಾಹಿತಿನ ತಿಳಿಸ್ತೀನಿ. ಸ್ನೇಹಿತರೆ, ಮಾಹಿತಿನ ತಿಳಿಸೋಕ್ಕಿಂತ ಮುಂಚೆ ನೀವು ನಮ್ಮ SRB ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಮೊದಲಿಗೆ ಏನು ಮಾಡ್ಕೊಳ್ಳಿ, ನಿಮ್ಮ ಸೇವಾ ಸಿಂಧು ಪೋರ್ಟಲ್ನ ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕಿದ ನಂತರ ಇಲ್ಲಿ ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಮಾಹಿತಿ ಇಲ್ಲಿ ಬರುತ್ತೆ. ಏನಂತ ಬರುತ್ತೆ ಅಂದರೆ ಅವರ ರೇಷನ್ ಕಾರ್ಡ್ ನಂಬರ್ ಬರುತ್ತೆ, ನಂತರ ಇಲ್ಲಿ ಅವರ ಹೆಸರು ಬರುತ್ತೆ. ನಂತರ ಇಲ್ಲಿ ನೋಡಬಹುದು ಅಪ್ಲಿಕೆಂಟ್ ಕಮ್ಸ್ ಅಂಡರ್ IT GST ಟ್ಯಾಕ್ಸ್ ಪೇ ಅಂತ ಬರ್ತಾ ಇದೆ. ಏನಕ್ಕಾಗಿ ಈ ರೀತಿ ಬರ್ತಾ ಇದೆ ಅಂದರೆ ಇವರು ವೆರಿಫಿಕೇಶನ್ ಮಾಡೋಲ್ಲೇ ಸಮಸ್ಯೆ ಆಗಿರುತ್ತೆ. ನೀವು ಈ ರೀತಿ ಪ್ರಾಬ್ಲಮ್ ಬಂದಾಗ ನಿಮ್ಮ ಹತ್ತಿರದ ತಾಲೂಕು ಕೇಂದ್ರದಲ್ಲಿರುವ CDP ಆಫೀಸ್ಗೆ ಹೋಗಿ ಇದರ ಬಗ್ಗೆ ಮಾಹಿತಿನ ತಿಳ್ಕೊಳ್ಬೇಕಾಗೋದು. ಏನಕ್ಕಾಗಿ ಈ ರೀತಿ ಅಂತ ನಿಮ್ಮ ಮಾಹಿತಿಯಲ್ಲೂ ಕೂಡ ಸರಿಯಾಗಿದ್ದರೆ ಅವರಿಗೆ ಒಂದು ಮನವಿ ಮಾಡ್ಕೊಳ್ಬೇಕು. ಯಾವುದೇ ರೀತಿ ನಾವು IT ಮತ್ತು GST ಟ್ಯಾಕ್ಸ್ ಪೇಯಲ್ಲಿ ಬರಲ್ಲ ಅಂತ ಹೇಳಿ ಅವ್ರಿಗೊಂದು ಅರ್ಜಿ ಮೂಲಕ ಕೊಡಬೇಕಾಗುತ್ತೆ. ನಂತರ ಏನಾಗುತ್ತೆ, ನಂತರ ಅವರು ಏನು ಮಾಡ್ತಾರೆ, ಮೇಲಾಧಿಕಾರಿಗೆ ಇದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾರೆ ಅಂತ ಹೇಳ್ಬೋದು. ನಂತರ ಏನಾಗುತ್ತೆ, ಇಲ್ಲಿ ಬರುವಂತ IT ಮತ್ತು GST ಟ್ಯಾಕ್ಸ್ ಪೇ ಅಂತ ಬರ್ತಾ ಇದೆ ಅಪ್ಲಿಕೇಶನ್ ಸ್ಟೇಟಸ್, ಇದು ಹೋಗ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ಏನಾಗುತ್ತೆ, ಅಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಯಾವುದೇ ರೀತಿ ಈ ರೀತಿ ನಿಮಗೆ ಬರ್ತಾ ಇದ್ರೆ ಹತ್ತಿರದ CDP ಆಫೀಸ್ಗೆ ಹೋಗಿ ಇದರ ಬಗ್ಗೆ ಮಾಹಿತಿನ ಕೊಡಿ ಮತ್ತು ಸರಿಪಡಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿನ ತಿಳಿಸಲಿಕ್ಕೆ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಅಲ್ಲಿವರೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.